ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ಈ ಎಚ್ ಡಿ ಕುಮಾರಸ್ವಾಮಿ ಅವರು ಯಾವುದೇ ತೀರ್ಮಾನ ತೆಗೆದುಕೊಂಡ್ರು ಕೂಡ ಆ ತೀರ್ಮಾನಗಳಿಗೆ ಆಯಸ್ಸು ಅನ್ನೋದು ಉಳಿತಾನೆ ಇಲ್ಲ. ತೀರ್ಮಾನ ತೆಗೆದುಕೊಳ್ಳುವಾಗ ಅಳೆದೂ ತೂಗಿ ತೀರ್ಮಾನ ತೆಗೆದುಕೊಳ್ತಾರೆ. ಆದರೆ ಅದಾದ ಮೇಲೆ ಮತ್ತೆ ಅವರೇ ಹೇಳೋ ಥರ ಸಾಂದರ್ಭಿಕ ಶಿಶು ಅನ್ನೋ ಥರ ಕುಮಾರಸ್ವಾಮಿ ಅವರ ರಾಜಕೀಯ ಜೀವನ ಆಗ್ತಾ ಇದೆ. ಒಂದು ಬಾರಿ ಬಿಜೆಪಿಯ ಜೊತೆಗೆ ಹೋಗಿ 20 ತಿಂಗಳು ಮುಖ್ಯಮಂತ್ರಿಯಾಗಿದ್ದಂಥ ಕುಮಾರಸ್ವಾಮಿ, ಮತ್ತೊಂದು ಬಾರಿ ಕಾಂಗ್ರೆಸ್ನ ಜೊತೆ ಸೇರಿ ಒಂದು 16-17 ತಿಂಗಳು ಮುಖ್ಯಮಂತ್ರಿ ಆಗಿದ್ದಂಥ ಎಚ್ ಡಿ ಕುಮಾರಸ್ವಾಮಿ 2023ರ ಹೀನಾಯ ಸೋಲಿನ ನಂತರ JDS ಪಾರ್ಲಿಮೆಂಟ್ ಚುನಾವಣೆಗೆ ಬಿಜೆಪಿಯ ಜೊತೆಗೆ ಸೇರಿ NDA ಸೇರಿ ಈಗ ಕೇಂದ್ರದಲ್ಲಿ ಮಂತ್ರಿಯಾದರೂ ಕೂಡ ಮುಂದಿನ ರಾಜಕೀಯ JDS ಅಥವಾ ಕುಮಾರಸ್ವಾಮಿ ಕೌಲು ದಾರಿಯಲ್ಲಿ ಅನ್ನೋ ಥರ ಇದೆ. ಬಿಜೆಪಿಯ ಜೊತೆಗೆ ಮೈತ್ರಿಯೂ ಕೂಡ ಅಷ್ಟು ಗಟ್ಟಿ ಆಗ್ತಾ ಇಲ್ಲ. ದಿನದಿಂದ ದಿನಕ್ಕೆ ಮೈತ್ರಿಯಲ್ಲಿ ಬಿರುಕು ಕಂದಕವಾಗಿ ಮಾರ್ಪಡ್ತಾ ಇದೆ. ಯಾವಾಗ ಬೇಕಾದರೂ ಕುಸಿದು ಬಿಡ್ಬೋದು ಅನ್ನೋಂಥ ವಾತಾವರಣ. ಹಾಗಾದರೆ ಕುಮಾರಣ್ಣ ಕೌಲ್ ದಾರಿಯಲ್ಲಿರೋದು, ಅತ್ತ ದರಿ ಇತ್ತ ಪುಲಿ ಅನ್ನೋ ಥರ ಇದೆ. ಬೆಂಕಿಯಲ್ಲಿರೋದ ಬಾಣ್ಲೆಗಿರೋದ ಸಂದಿಗ್ಧತೆಯಲ್ಲಿದ್ದಾರೆ. ಕುಮಾರಣ್ಣನವರು ಕವಲು ದಾರಿಗೆ ಬಂದಿದ್ಯಾಕೆ? ಬಿಗ್ ಸ್ಟೋರಿ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನಾನು ಹೇಮ. ಎಸ್ ವೀಕ್ಷಕರೇ, ಕುಮಾರಣ್ಣ ಮುಖ್ಯಮಂತ್ರಿಯಾಗಿ ಜನರ ಮನಸ್ಸಿನಲ್ಲಿ ಇರುವಂತಹ ಯಾರಾದರೂ ಜನಪ್ರಿಯ ನಾಯಕರು ಅಂತ ಬಂದಾಗ ಅದು ಕುಮಾರಣ್ಣ ನಂಬರ್ 1 ಸ್ಥಾನದಲ್ಲಿದೆ. ಕುಮಾರಣ್ಣ ಸಿಕ್ಕಿರುವ ಕೆಲವು ತಿಂಗಳುಗಳ ಸಮಯದಲ್ಲಿ ಮುಖ್ಯಮಂತ್ರಿಯಾಗಿ ಹಲವಾರು ಇಂಪ್ಯಾಕ್ಟ್ ಆಗುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಜನರ ಮಧ್ಯದಲ್ಲಿ, ಜನರ ಹೃದಯದಲ್ಲಿ ನೆಲೆಸಿದ್ದಾರೆ. ವಿಶೇಷವಾಗಿ ರೈತರು ಕುಮಾರಣ್ಣನ ಕೊಂಡಾಡ್ತಾರೆ. ರೈತರ ಸಾಲ ಮನ್ನಾದಂತಹ ಕೆಲಸಗಳನ್ನು ಮಾಡಿದ್ದು, ಹಾಗೆಯೇ ಜನಸ್ಪಂದನೆ ಯಾತ್ರೆ ಮಾಡಿರೋದು, ಹಾಗೆಯೇ ಒಂದೊಂದು ಕ್ಷೇತ್ರಗಳಲ್ಲಿ ಒಂದೊಂದು ದಿನ ಗ್ರಾಮ ವಾಸ್ತವ್ಯ ಮಾಡಿರೋದು, ಅಲ್ಲಿಯ ಸ್ಥಿತಿಗತಿಗಳನ್ನು ತಿಳಿದುಕೊಂಡು ಅಲ್ಲಿಯ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಂಡಿರೋದಾಗಿರ್ಬೋದು. ಜನಾನುರಾಗಿ ಕುಮಾರಣ್ಣ ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ. ಆದರೆ ಕುಮಾರಣ್ಣನವರು ಎಲ್ಲೋ ಎಡವಿದ್ದಾರೆ. ಹಾಗಾಗಿ ಒಂದು ಅವರ ಸಂಘಟನೆ ಆಗಿರ್ಬೋದು, ಅವರ ಸ್ಥಾನಗಳಾಗಿರ್ಬೋದು, ಅವರ ಜನಪ್ರಿಯತೆ, ನಾಯಕತ್ವದ ಮುಂದಿನ ಒಂದು ನಾಯಕತ್ವದ ಗುಣ ಅನ್ನೋದಿರ್ತಲ್ಲ, ಅದು ಎಲ್ಲಿಯೂ ಕೂಡ ಹೆಚ್ಚಾಗ್ತಾ ಇಲ್ಲ. ಅಂದರೆ ಅದು ಹೆಚ್ಚಾಗಿದೆ ಅಂತ ಗೊತ್ತಾಗೋದು ಯಾವಾಗ ಅಂದರೆ ಹೆಚ್ಚಿನ ಸ್ಥಾನಗಳಲ್ಲಿ ಚುನಾವಣೆಯಲ್ಲಿ ಗೆದ್ದಾಗ. ಅದು ಆಗ್ತಾ ಇಲ್ಲ. 2023ರಲ್ಲೂ ಅದೇ ರೀತಿ ಆಯಿತು. 19 ಸ್ಥಾನಗಳಿಗೆ ಮಾತ್ರ ಸೀಮಿತವಾದರು. ಅದಾದ ಮೇಲೆ 2024ಕ್ಕೆ ಪಾರ್ಲಿಮೆಂಟ್ ಚುನಾವಣೆಗೆ ಬಿಜೆಪಿ ಜೊತೆ ಸೇರಿ NDA ಸೇರಿಕೊಂಡು ವಾಪಸ್ ಬಂದರು ಫಿನಿಕ್ಸ್ನಂತೆ. ಕೇಂದ್ರ ಮಂತ್ರಿ ಆದರು. DK ಸುರೇಶ್ ಅವರ ಸೋಲಿಗೂ ಕಾರಣರಾದರು. ಅಲ್ಲಿ ಮಂಜುನಾಥ್ ಅವ್ರನ್ನ ಗೆಲ್ಲಿಸ್ಕೊಂಡ್ರು. ಆದರೆ ಬಿಜೆಪಿ ಜೊತೆ 2028ಕ್ಕೆ ಗುರಿಟ್ಟಂಥ ಕುಮಾರಣ್ಣನವರ ಆಸೆಗೆ ತಣ್ಣೀರು ಎರಚುವಂಥ ಘಟನೆಗಳು ಬಿಜೆಪಿಯಲ್ಲಿ ನಡೀತಾ ಇದೆ. ಯಾರ ಅವಶ್ಯಕತೆಯೂ ನಮಗಿಲ್ಲ ಅಂತ ಸ್ವತಃ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಯಡಿಯೂರಪ್ಪನವರ ಕೈಗೆ ಬಿಜೆಪಿಯ ಚುಕ್ಕಾಣಿ ಸಿಕ್ಕ ಮೇಲೆ, ಚುಕ್ಕಾಣಿ ಅಂದರೆ ಯಡಿಯೂರಪ್ಪನವರ ನೇತೃತ್ವದಲ್ಲೇ ಮುಂದೆ ರಾಜಕೀಯ ಕರ್ನಾಟಕದಲ್ಲಿ ಅಂತ ಬಿಜೆಪಿ ವರಿಷ್ಠರು ಮೊನ್ನೇನು ಹೇಳಿದರು, ರಾಮಮೋಹನ್ ದಾಸ್ ಹೇಳಿದರು. ಅದಾದ ನಂತರ JDS ಸಂಕಷ್ಟಕ್ಕೆ ಸಿಲುಕ್ತಂತಿದೆ. ಕೌಲು ದಾರಿಯಲ್ಲಿ ಕುಮಾರಣ್ಣ ಬಂದಂಗಿದ್ದಾರೆ. ಯಾಕಂದರೆ ಯಡಿಯೂರಪ್ಪನವರು ಮಾತೆತ್ತಿದ್ರೆ ಹೇಳ್ತಾರೆ, ಏಕಾಂಗಿಯಾಗಿ ನಾವು ಅಧಿಕಾರಕ್ಕೆ ಬರ್ತೀವಿ, ಬಿಜೆಪಿ ಏಕಪಕ್ಷೀಯವಾಗಿ ಅಧಿಕಾರಕ್ಕೆ ಬರುತ್ತೆ ಅಂತ. ಅಂದರೆ ಅವರಿಗೆ ಈ ದೋಸ್ತಿಗಳ ಅವಶ್ಯಕತೆ ಇಲ್ಲ, ಮೈತ್ರಿ ಪಕ್ಷದ ಅವಶ್ಯಕತೆ ಇಲ್ಲ ಅನ್ನೋದನ್ನು ಇಂಡೈರೆಕ್ಟಾಗಿ ಹೇಳ್ತಾರೆ. ಅವರಿಗೆ ಆ ರೀತಿ ಸೂಚನೆಗಳು ಸಿಕ್ಕಿರಬಹುದು. ಕಾಂಗ್ರೆಸ್ ಮತ್ತೆ ಗೆಲ್ಲೋದು ಕಷ್ಟ ಅನ್ನುವಂತಹ ರಿಪೋರ್ಟ್ಗಳೇನಾದರೂ ಅವ್ರಿಗೆ ಬಂದಿರಬಹುದು. ಸರಿಯಾಗಿ ಸಂಘಟನೆ ಮಾಡಿದರೆ ಮುಂದೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥ ಭಾವನೆಯೂ ಯಡಿಯೂರಪ್ಪನವ್ರಿಗೆ ಬಂದಿರಬಹುದು. ಅದಕ್ಕೆ ಅವ್ರು ಹೇಳ್ತಿರ್ಬೋದು ಬಿಜೆಪಿ ಏಕಾಂಗಿಯಾಗಿ ಅಧಿಕಾರಕ್ಕೆ ಬರುತ್ತೆ ಅಂತ. ಇಲ್ಲಿ JDSಗೆ ಮತ್ತೆ ಸಂಕಷ್ಟ ಶುರುವಾಯಿತು. ಹೆಚ್ಚು ಕಮ್ಮಿ ಈ ಬಾರಿ 50ರಿಂದ 60 ಸ್ಥಾನಗಳನ್ನು ಗೆಲ್ಲಬೇಕು ಅಂತ ಗುರಿ ಇಟ್ಕೊಂಡಿರೋಂಥ ಕುಮಾರಣ್ಣನಿಗೆ ಯಡಿಯೂರಪ್ಪನವರ ಈ ಹೇಳಿಕೆ ಎಲ್ಲೋ ಒಂದು ಕಡೆ ಹಿನ್ನಡೆಯನ್ನು ತಂದಿದೆ. ಜೂನ್ 30ಕ್ಕೆ ದೇವೇಗೌಡರ ರಾಜ್ಯಸಭಾ ಅವಧಿ ಕೂಡ ಮುಗಿತಾ ಇದೆ. ಅವಧಿಯ ನಂತರ ಬಿಜೆಪಿ ಹಂಗಿನಲ್ಲಿ ಅವರು ರಾಜ್ಯಸಭೆಗೆ ಪ್ರವೇಶ ಮಾಡಬೇಕು. ಬಿಜೆಪಿ ಇಲ್ಲದೆ ಮಾಡೋಕ್ಕಾಗಲ್ಲ. ಸಂದಿಗ್ಧತೆ ಇದೆ. ಈ ಕಡೆ ಕಾಂಗ್ರೆಸ್ ಆದರೂ ಬೇಕು, ಈ ಸರಿ ರಿಪೀಟ್, ಈ ಕಡೆ ಕಾಂಗ್ರೆಸ್ ಆದರೂ ಬೇಕು ಅಥವಾ ಈ ಕಡೆ
BJP ಆದರೂ JDSಗೆ ಬೇಕೇ ಬೇಕು ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋಕ್ಕೆ. ಆದರೆ ಸದ್ಯದಲ್ಲಿ ಇಬ್ಬರೂ ಕೂಡ JDSನ ಸಮಾನಾಂತರದಲ್ಲಿ ನೋಡ್ತಾ ಇದ್ದಾರೆ ಅನ್ನೋದು ಕಾಂಗ್ರೆಸ್ ಮತ್ತು BJPಯ ಮಾತುಗಳಿಂದ ಗೊತ್ತಾಗ್ತದೆ. ಇವರಿಬ್ಬರ ಮಧ್ಯದಲ್ಲಿ ಸಿಲುಕಿ HD ಕುಮಾರಸ್ವಾಮಿ ನಿಜವಾಗಿಯೂ ಕೌಲ್ ದಾರಿಯಲ್ಲಿದ್ದಾರೆ. ಕುಮಾರಸ್ವಾಮಿ ಯಾವ ರೀತಿ ಯೋಚನೆ ಮಾಡ್ತಾರೆ, ಮುಂದೆ ಮತ್ತೊಮ್ಮೆ ಯಾವ ರೀತಿ ರಾಜಕೀಯ ವಾತಾವರಣ ರಾಜ್ಯದಲ್ಲಿ ನಿರ್ಮಾಣವಾಗುತ್ತೆ, ಕುಮಾರಸ್ವಾಮಿ ಏನಾದರೂ ಕಿಂಗ್ ಮೇಕರ್ ಆಗ್ತಾರೆ 2028ರಲ್ಲಿ, ಕಾದು ನೋಡಬೇಕಿದೆ. ಇದಾಗಿತ್ತು ಬಿಗ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.